ಕಾರ್ ಯಾರು ತಗೋತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಕಾರ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೇಕಂತೆ. ಆಮೇಲೆ ಅವಾಗ ಬಂದು ಕಾರ್ ನೋಡ್ಕೊಂಡು ಹೋಗ್ತೀನಿ ಅಂತ. 9 ವರ್ಷ ಆಗಿದ್ರು ಕೂಡ ಎಷ್ಟು ಚೆನ್ನಾಗಿ ಇಟ್ಟಿದೀವಿ ಅಂದ್ರೆ ನಾವಿಟ್ಟಲ್ಲ, ನಮ್ಮ ಅಪ್ಪ ಇಟ್ಟಿರೋದು ಕಾರ್ನ. ದೀಪ ಒಂದ್ ಮಾತು ಹೇಳಿದ್ಲು ಗೈಸ್, ಅವಳು ಅಳ್ತಾ ಇದ್ಲು ಕಾರ್ ಕೊಟ್ಬಿಡ್ತಾ ಇದೀವಿ ಅಂತ ಅನ್ಬಿಟ್ಟು. ಈ ಕಾರ್ನ ಕೊಟ್ಬಿಟ್ಟು ಬೇರೆ ಕಾರ್ ತಗೋತಿರೋದಕ್ಕೆ ಈ ಕಾರ್ ಕೊಡ್ಬೇಡಿ ಅಂತ ಅಳ್ತಾ ಕುಂತಿದ್ಲು. ಗಾಡಿ ಓಡಿಸಿ ಸುತ್ತಾಗಳ ತರ ಮಲಗಿರೋದು ಆಕ್ಟಿಂಗ್ ಮಾಡ್ತಿರೋದು ಗೈಸ್. ಆಕ್ಟಿಂಗ್ ಬಾಯ್ ಮಾಡು, ಬಾಯ್ ಬಾಯ್ ಬಾಯ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಗಗನ್ ರಾಜ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನಾನು ವ್ಲಾಗ್ನ ಹೇಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಕ್ವಿಟ್ ಕಾರ್ನ ಸೇಲ್ ಮಾಡ್ತಾ ಇದ್ದೀವಿ. ಹೊಸ ಕಾರ್ ತಗೋತಿದ್ದೀವಿ, ವೆನ್ಯೂ ಕಾರ್ ತಗೋತಿದ್ದೀವಿ. ಅದಕ್ಕೋಸ್ಕರ ಈ ಕಾರ್ನ ಸೇಲ್ ಮಾಡ್ತಾ ಇದ್ದೀವಿ. ಅದಕ್ಕೆ ಲಾಸ್ಟ್ ನಮ್ಮ ಕಾರ್ ಕೊಟ್ಬಿಡ್ತಿದ್ದೀವಿ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಗಾಯ್ಸ್. ಮೆಮೊರೀಸ್ ಬಗ್ಗೆ ಎಲ್ಲ ಹೇಳ್ಕೊಂಡು ವ್ಲಾಗ್ ಮಾಡ್ತೀನಿ. ಏನೇನಿದೆ ಅಂತೆಲ್ಲ ಹೇಳ್ತೀನಿ ಬನ್ನಿ ಗಾಯ್ಸ್. ಗಾಯ್ಸ್, ನಾವು ಬ್ಲಾಗ್ ಮಾಡಕ್ಕೆ ಯಾರು ಬಂದಿದ್ದೀವಿ ಅಂದ್ರೆ, ನಮ್ಮ ಆರುಷ್ ಬಂದಿದ್ದಾರೆ. ಹಾಯ್. ನಮ್ಮ ಅಭಿ ಬಂದಿದ್ದಾರೆ. ನಮ್ಮ ಯಾಸಿರ್ ಬಾಯ್. ಗಾಯ್ಸ್, ಏನಂದ್ರೆ ನಾವು ಫಸ್ಟ್ ತಗೊಂಡಿದ್ದು 2016 4.5 ಲಕ್ಷ ಏನೋ ಇತ್ತು ಕಾರು. ಆ ಲೋನ್ ಮೇಲೆ ಒಂದು 5.5 ಏನೋ ಅಷ್ಟೇ ಆಯಿತು. ಬಟ್ ಅದು ಇವಾಗ ಸೇಲ್ ಆಗ್ತಿರೋದು ಕಾರು 2,30,000 ಕಾರ್ ಸೇಲ್ ಆಗ್ತಿದೆ ಗಾಯ್ಸ್. ನಮ್ಮದು ಪರವಾಗಿಲ್ಲ, 9 ವರ್ಷ ಓಡಿಸಿದ್ದೀವಿ ಕಾರು, ಸೇಲ್ ಮಾಡ್ತಿದ್ದೀವಿ. ಒಳ್ಳೆ ಪ್ರೈಸ್ಗೆ ಹೋಗ್ತೈತೆ, ಗುಡ್ ಪ್ರೈಸು. ಓಕೆ, ಇವಾಗ ಹೊಸ ಕಾರ್ ತೊಗೋತಿದ್ದೀವಿ, ವೆನ್ಯೂ ಕಾರ್ ತೊಗೋತಿದ್ದೀವಿ. ಅದು ಬಂದು 11,60,000 ಕಾರು. ನಾಳೆ ನಿಮಗೆ ಬ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ, ಅದನ್ನು ಬ್ಲಾಗ್ ಮಾಡ್ತೀನಿ, ಅದರಲ್ಲಿ ನಿಮ್ಗೆ ತೋರಿಸ್ತೀನಿ ಕಾರ್ನ ಗೈಸ್. ಇವತ್ತು ಗಗನ್ ಅವ್ರ ಕಾರು ಲಾಸ್ಟ್ ಡೇ ಅಂದ್ರೆ ಅವ್ರ ಹತ್ರ ಇರೋದು. ಸೊ ಇವನು ವ್ಲಾಗ್ ಮಾಡ್ಕೊಂಡ್ ಬರ್ಬೇಕು ಅಂತ ಕರ್ಕೊಂಡ್ ಬಂದಿದ್ದಾನೆ. ವ್ಲಾಗ್ ಮಾಡ್ತಾ ಇದೀವಿ, ಫನ್ ಮಾಡ್ತಾ ಇದೀವಿ. ಬಾಲ್ ನಿಂಗೆ ಒಂದು ವಿಡಿಯೋ ಮಾಡ್ಕೊಡ್ತೀನಿ, ಸಕ್ಕತ್ತಾಗಿರುತ್ತೆ. ಡ್ರೈವ್ ಮಾಡೋದು ಕಲ್ತಿದ್ವಿ ಈ ಕಾರ್ ತಗೊಂಡು. ಯಾವಾಗ ಅದು ನನ್ನ ತಂಗಿನೂ ಕೂಡ ಇದೇ ಕಾರಲ್ಲಿ ಕಲ್ತಿದ್ದಾಳೆ ಕಾರ್ ಓಡಿಸೋದನ್ನ. ಒಟ್ಟಾಗಿ ಈ ಕಾರ್ ನಮಗೆ ತುಂಬಾ, ನಮ್ಮ ಮನೆಗೆ ತುಂಬಾ ಮೆಮೊರೀಸ್ ಗಾಯ್ಸ್. ಇದು ಕೂಡ ತುಂಬಾ ಬೇಜಾರಾಗ್ತೈತೆ. ನಾಳೆ ಕೊಡ್ಲೇಬೇಕು, ಇವಾಗ ಕೊಡ್ತಾ ಇದೀವಿ. ನಾಳಿದ್ದು ಹೊಸ ಕಾರ್ ಬರ್ತದೆ, ಆ ಕಾರ್ದು ಕೂಡ ಬ್ಲಾಗ್ ಮಾಡ್ತೀವಿ. ನೋಡಿ ಯಾವ ಕಾರ್ ತಗೋತಿದೀವಿ, ಯಾವ ತರ ಕಾರ್ ಐತೆ, ಏನೇನು ಫೀಚರ್ಸ್ ಐತೆ ಎಲ್ಲಾನು ತೋರಿಸ್ತೀನಿ. ಮೂವ್ ಮಾಡಕ್ ಹೋಗ ಹಂಗೆ ಸ್ವಲ್ಪ. ನಾವು ಬೇರೆ ಪ್ಲೇಸಸ್ ಗಳಿಗೆ ಹೋಗ್ಬೇಕು ಅಂದ್ರೆ ಬೈಕಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ. ಬೇರೆಯವ್ರ ಹತ್ರ ಕಾರ್ ಕೇಳದ ಅಂತಂದ್ರೆ ನಮ್ಗೆ ತುಂಬಾ ಮುಜುಗರ. ಅದಕ್ಕೆ ಬಾಡಿಗೆ ಕಾರ್ ತಗೊಂಡು ಹೋಗ್ತಾ ಇದ್ವಿ ಗಾಯ್ಸ್. ನಮ್ಮ ಮನೆಗೆ ತುಂಬಾ ಅವಶ್ಯಕತೆ ಇದ್ದಾಗ ಫಸ್ಟ್ ಕಾರ್ ಅಂತ ತಗೊಂಡಿದ್ದೆ 2016 ರೆನಾಲ್ಡ್ ಕ್ವಿಟ್ ಕಾರ್ನ. ಈ ಕಾರಲ್ಲಿ ನಮ್ಗೆ ತುಂಬಾ ಮೆಮೊರೀಸ್ ಇದೆ ಗಾಯ್ಸ್. ಬಟ್ ಆದ್ರೆ ಈ ಕಾರ್ನ ಸೇಲ್ ಮಾಡ್ತಾ ಇದೀವಿ. ಯಾವತ್ತೂ ಈ ಕಾರ್ನ ಮರೆಯೋಕ್ಕೂ ಆಗಲ್ಲ ಗಾಯ್ಸ್. ಇದೇ ಲಾಸ್ಟ್ ಪಾರ್ಕಿಂಗ್. ಇದು ನಾಳೆ ವಾಪಸ್ ಕೊಟ್ಬಿಡ್ತೀವಿ ಗಾಡಿನ. ಹೊಸ ಕಾರ್ ಬರುತ್ತೆ ಇದೇ ಪ್ಲೇಸಲ್ಲಿ. ಆ ಕಾರ್ ನಿಂತ್ಕೋತದ ಅವಾಗ. ಈ ಕಾರ್ ಲಾಸ್ಟ್ ನಿಂತ್ಕೋತಿರೋದು. ನನ್ನ ತಂಗಿನೂ ಬಂದು ನೋಡಿ. ನೋಡಿ ಗಾಯ್ಸ್, ನನ್ನ ತಂಗಿ ಕಾರ್ ತೆಗೆದಿರುವಾಗ ಗೇಟ್ ಕ್ಲೋಸ್ ಮಾಡ್ತಾವಳೆ ಗೈಸ್. ಇವತ್ತು ನಾಳೆ ಬೆಳಿಗ್ಗೆ ತನಕ ಅಷ್ಟೇ ಈ ಕಾರ್ ನಮ್ಮ ಹತ್ರ ಇರ್ತದೆ. ಆಮೇಲೆ ಮತ್ತೆ ಸೇಲ್ ಆಗ್ತೈತೆ ಕಾರ್, ಹೊಸ ಕಾರ್ ಬರ್ತದೆ. ಹೊಸ ಕಾರ್ ಬರ್ತದೆ ಅಂತ ಒಂದ್ ಕಡೆ ಖುಷಿ ಇದ್ರೆ, ಈ ಕಾರ್ ಕೊಡ್ತಿದೀವಿ ಅಂತ ಒಂದ್ ಕಡೆ ಬೇಜಾರಿದೆ ಗೈಸ್. ನಮ್ಗೆ ಅಷ್ಟು ಮೆಮೊರೀಸ್ ಇದೆ ಕಾರ್. ಪದೇ ಹೇಳ್ತೀನಿ ಮೆಮೊರೀಸ್ ಅಂತ. ಅದು ಪದೇ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಎಷ್ಟು ಮೆಮೊರೀಸ್ ಇದೆ ಈ ಕಾರಲ್ಲಿ ಅಂತ ನಮ್ಗೆ. ಈಗ ನಮ್ಮ ತಂಗಿನ ಕೂಡ ನಾಳೆ ಕೊಟ್ಬಿಡ್ತಿದ್ವಿ ಕಾರ್ ಅಂತ ಅಂದ್ಬಿಟ್ಟು, ನಾನು ಕಾರ್ ಓಡಿಸ್ಬೇಕು ಅಂತಂದು ಅದಕ್ಕೆ ಕಾರ್ ತಗೊಂಡ್ ಹೋಗ್ತಿದೀವಿ. ಕಾರ್ ರೌಂಡ್ ಹೊಡ್ಬಿಡ್ಲಿ, ನಾಳೆ ಕಾರ್ ಕೊಟ್ಬಿಡ್ತಿದೀವಿ. ಹೊಸ ಕಾರ್ ಬರ್ತದಲ್ಲ, ಅವಾಗ ಆ ಕಾರ್ ಓಡಿಸ್ತಾಳೆ. ಆ ಕಾರ್ ಓಡಿಸಕ್ಕೆ ಮುಂಚೆ ಈ ಕಾರ್ ಕೊಟ್ಬಿಡ್ತೀವಿ ಅನ್ನೋ ಫೀಲಿಂಗ್ ಎಲ್ಲ ಒಂದು ರೌಂಡ್ ಹೊಡಿಬೇಕು ಅಂತ ಕರ್ಕೊಂಡ್ ಬಂದೋಳೆ. ಅದಕ್ಕೆ ಬಂದಿದ್ದೀವಿ.
9 ವರ್ಷ ಕಾರ್ ತಗೊಂಡಿದ್ರು ಕೂಡ 9 ವರ್ಷ ಆಗಿದ್ರು ಕೂಡ ಎಷ್ಟು ಚೆನ್ನಾಗಿ ಇಟ್ಟಿದೀವಿ ಅಂದ್ರೆ ನಾವಿಟ್ಟಲ್ಲ ನಮ್ಮ ಅಪ್ಪ ಇಟ್ಟಿರೋದು ಕಾರ್ನ. ಔಟ್ ಸೈಡ್ ಇಂದ ನೋಡ್ತಾ ಅಂತಂದ್ರೆ ಕಾರು ಹೊಸ ಹಳೆ 9 ವರ್ಷ ಆಗಿದೆ ತಗೊಂಡಂತ ಫೀಲ್ ಆಗಲ್ಲ, ಅಷ್ಟು ಚೆನ್ನಾಗಿ ಇಟ್ಕೊಂಡು ನಮ್ಮ ಅಪ್ಪ ಕಾರ್ನ. ಗೈಸ್ ನೋಡಿ, ಇದು ಮೈಸೂರಲ್ಲಿರೋ ಡಿ ಬಾಸ್ ಅವ್ರ ಮನೆ ಇದಲ್ಲ, ಇದು ಮೈಸೂರಲ್ಲಿರೋ ಡಿ ಬಾಸ್ ಅವ್ರ ಮನೆ ಗೈಸ್. ಇದು ನೋಡಿ, ನೋಡಿ ಗಾಯ್ಸ್, ಅಕ್ಕ ಅವರು ಕಾರಲ್ಲಿ ಕುಂತವ್ರೆ, ಇವಾಗ ಸ್ಟಾರ್ಟ್ ಮಾಡ್ತಾರೆ ಕಾರ್ನ. ನಾಳೆನೇ ಕಾರ್ ಇರಲ್ಲ, ನಾಳೆ ಕೊಟ್ಬಿಡ್ತಾ ಇದೀವಿ. ಅಮ್ಮ ಹಾ, ಹೊಸ ಕಾರ್ ಬರುತ್ತೆ, ಈ ಕಾರ್ ಹೋಗಿ ಅಮ್ಮ. ನೋಡಿ ಗಾಯ್ಸ್, ಇವಾಗ ನಮ್ಮ ಕಾರ್ ನಾಳೆ ಕೊಟ್ಬಿಡ್ತಿರೋದಕ್ಕೆ ಇವತ್ತು ಲಾಸ್ಟ್ ಹೊಡಿತಾಳೆ ನನ್ನ ತಂಗಿ. ಅವ್ಳು ಹೊಸ ಕಾರ್ ಎತ್ಕೊ ಬರ್ತೀವಿ ಸಂಜೆಗೆ. ಇವು ಕಾರೇ ಕೊಡ್ತಾಳೆ. ಸಬ್ಸ್ಕ್ರೈಬರ್ಸ್ಗಳೇ ಕೆಲಸಗಳೇ ಇವಾಗ ಮಾಡಿ ಹೆಡ್ಲೈಟ್ ಆನ್ ಮಾಡ್ಕೋಬೇಕು, ಹಿಂಗೆ ಹೋಗ್ಬೇಕು. ಓ ಸಾರಿ. ಯಾವ್ದು ಎಲ್ಲಿಗೆ ಹೋಗ್ಬೇಕು? ಯಾವ ಮರ? ಎದುರುಗಡೆ ಕಾಣ್ತಿಲ್ಲ. ಹೆಡ್ಲೈಟ್ ಆನ್ ಮಾಡಿ, ಇನ್ನೊಂದು ಮಾಡಿದೀನಿ. ಫುಲ್ಲು ಮಾಡಿದ್ಯಾ? ಯಾವ ಮರಕ್ಕೆ ಹೋಗ್ಬೇಕು? ನೋಡಿ, ಲೆಫ್ಟ್ ಅಲ್ಲ? ಇಲ್ಲ ಎಲ್ಲ ಸುತ್ತ ಆಯ್ತು. ಕಾಣಿಸ್ತಾನೆ ಇಲ್ಲ. ಇಲ್ಲೇ ಪಕ್ಕದಲ್ಲಿಲ್ಲೇ ಈ ಮರ ಕಾಣಿಸ್ತಿಲ್ಲ ಅಂತ ಗೈಸೋದಕ್ಕೆ. ಈ ಮರ ಗೈಸ್, ನಿಮ್ಗೆ ಅವತ್ತು ಹೇಳ್ದೆ ಅಲ್ವಾ ಗೈಸ್, ನೋಡಿ ನಾನು ಕೂಡ ಇದೇ ಕಾರಲ್ಲಿ ಕಲ್ತಿದ್ದು, ನನ್ನ ತಂಗಿನೂ ಕೂಡ ಇದೇ ಕಾರಲ್ಲಿ ಕಲ್ತಾಳೆ ಕಾರ್ನ. ಚೆನ್ನಾಗಿ ಓಡಿಸ್ತಾಳೆ ಗೈಸ್ ಇವಳು ಕಾರ್ನ. ಅವಳೆ ಬೇಸ್. ಬಟ್ ಅವ್ರಿಗೆ ಗ್ರೌಂಡ್ ಓಡಿಸ್ತಾಳೆ ಅಂತ ತಪ್ಪಾಗಿ ತಿಳ್ಕೊಬೇಡಿ, ಓಡಿಸ್ತಾಳೆ ಅದೇ ಇಲ್ಲ ಲೆಫ್ಟು ಗ್ರೌಂಡ್ ಓಡಿಸ್ತಾಳೆ, ಅವ್ರು ಕಾರ್ ಓಡಿಸ್ತಾ ಬರಲ್ಲ ಅಂತ ಅನ್ಕೋಬೇಡಿ. ಓಡಿಸ್ತೀನಿ, ಬಟ್ ಕೊಡೋಲ್ಲ ಅಷ್ಟೇ. ಕೊಡ್ತೀವಿ, ಬಟ್ ಜಾಸ್ತಿ ಕೊಡಲ್ಲ ಅಷ್ಟೇ. ಗೈಸ್ ಏನಂತಂದ್ರೆ, ನಾವು ಗಾಡಿ ಸೇಲ್ ಮಾಡ್ತಿದ್ವಿ ಅಂತ ಅಂದ್ಬಿಟ್ಟು ನನ್ನ ತಂಗಿ ಎಷ್ಟು ಬೇಜಾರು ಮಾಡ್ಕೊಬಿಟ್ಟವಳೆ ಅಂತಂದ್ರೆ, ನೋಡಿ ಅಳ್ತಾವಳೆ ಅವಾಗ ಅವತ್ತು ಕಾರಿಗೆ. ಈ ಕಾರ್ನ ಕೊಟ್ಬಿಟ್ಟು ಬೇರೆ ಕಾರ್ ತಗೋತಿರೋದಕ್ಕೆ ಈ ಕಾರ್ ಕೊಡ್ಬೇಡಿ ಅಂತ ಅಳ್ತಾ ಕುಂತಿದ್ಲು. ನಾವು ಹೆಂಗೋ ಹೇಳಿ ಒಪ್ಸಿದೀವಿ, ಈಗ ಸಮಾಧಾನ ಮಾಡಿದೀವಿ. ಹೊಸ ಕಾರ್ ತಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಗೈಸ್, ಒಳಗೆ ತುಂಬಾನೇ ಇಷ್ಟ. ಬಟ್ ಅದು ಹಳೆ ಕಾರ್ ಕೊಡಕ್ ಮನ್ಸಿಲ್ಲ, ಅದಕ್ಕೆ ಅಳ್ತವಳೆ. ಹಳೆಯ ಕಾರ್ನ ಕೊಟ್ಬಿಡ್ತಾ ಇದೀವಿ ಅಂತ ಬೇಜಾರು ಮಾಡ್ಕೊಂಡು. ಬಟ್ ಇವಾಗ ಸ್ವಲ್ಪ ಸಮಾಧಾನ ಮಾಡಿಸಿದೀವಿ, ಪರವಾಗಿಲ್ಲ, ಈಗ ಅಡ್ಜಸ್ಟ್ ಆಗೋಳೆ. ನಾಳೆ ಹೊಸ ಕಾರ್ ಬರ್ತದಲ್ಲ, ಸ್ವಲ್ಪ ಖುಷಿ ಆಗ್ತಾಳೆ ಅವಾಗ. ಸೊ ದೀಪ ಒಂದು ಮಾತು ಹೇಳಿದ್ಲು ಗೈಸ್, ಅವಳು ಅಳ್ತಾ ಇದ್ಲು ಕಾರ್ ಕೊಟ್ಬಿಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಅವಾಗ ಒಂದು ಮಾತು ಹೇಳಿದವಳೆ, ಏನಂತ ಹೇಳಿದ್ಲು ಅಂದ್ರೆ, ಈ ಕಾರ್ ಯಾರು ತಗೋತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಕಾರ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೇಕಂತೆ. ಆಮೇಲೆ ಅವಾಗ ಬಂದು ಕಾರ್ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದವಂತೆ ಗೈಸ್. ನೋಡಿ ಗೈಸ್, ಎಷ್ಟು ಕಾರ್ ಮೇಲೆ ಹುಚ್ಚು ಅಂತ ನೋಡಿ ಗೈಸ್. ಅವಳಿಗೆ ಅಷ್ಟು ಈ ಕಾರ್ಗೆ ಅಷ್ಟು ಅಡಿಕ್ಟ್ ಆಗ್ಬಿಟ್ಟವಳೆ ಗೈಸ್. ಅವಳು ಹೊಸ ಕಾರ್ ತಗೋತೀವಿ ಅನ್ನೋ ಖುಷಿ ಜೊತೆಗೆ ಈ ಕಾರ್ ಕೊಟ್ಬಿಡ್ತೀವಿ ಅನ್ನೋ ಬೇಜಾರಲ್ಲೇ ತುಂಬಾ ಅವಳೆ ಅವಳು. ನೋಡಿ ಈಗ ಆಫ್ ಇಲ್ಲಲ್ಲೇ ಗಾಡಿ ಓಡಿಸ್ತಾಳೆ. ಗಾಡಿ ಓಡಿಸಿ ಸುತ್ತಾಗಳ ತರ ಮಲಗಿರೋದು. ಆಕ್ಟಿಂಗ್ ಮಾಡ್ತಾರೆ ಗೈಸ್, ಆಕ್ಟಿಂಗು. ಸಾಕು ಬಿಡು, ಟೀ ಕಾರು ಬೇಕು.
ಈ ಕಾರು ಬೇಕು. ತಗೊಳ್ಳೋದ ಯಾರ ಹತ್ರ ಕೊಟ್ಟಿರ್ತೀವಿ ಅವ್ರ ಹತ್ರನೇ ನೆಕ್ಸ್ಟ್ ಟೈಮ್ ನೀವು ಸೆಲ್ ಮಾಡ್ಬೇಕಾದ್ರೆ ಹೇಳಿ ಸರ್ ನಾವು ತಗೊಬಿಡ್ತೀವಿ ವಾಪಸ್ ಅಂತ ಹೇಳ್ಬಿಡು ಹೋಗ್ಬಿಡು ನೋಡಿ. ಹಿಂಗೆ ಹೇಳ್ಬಿಟ್ಟು ಸಮಾಧಾನ ಮಾಡ್ತೀವಿ ನಾವು ಅವಾಗ ಅಷ್ಟೇ. ಗೈಸ್ ನಾವೀಗ ಮುಗೀತು, ನನ್ನ ತಂಗಿ ಕಾರ್ ಓಡಿಸಾಯಿತು. ನಾವೀಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಗೈಸ್. ನಾವೀಗ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಬನ್ನಿ ಗೈಸ್. ಹಾಗೆ ಮೇಡಮ್ ಹೇಳಿದ್ರೆ ಮೇಡಮ್ ನೋಡಿ ವಿಡಿಯೋ ತಗೋತಾ ಇದ್ದಾರೆ. ಹಾಂ ಇದಲ್ಲ ಎಂತ ಕಾರ್ ಕೊಡ್ತಾ ಇದೆ. ಇರೋಣ ಈ ಕಡೆ ಬಾ ಅಂದ ನಮ್ಮದು ದೇ ಹಾಯ್ ಅಮ್ಮ ನೋಡು ಅಮ್ಮನ ಸ್ಕೂಲ್ ಹೊಂಟೋಗ್ಬಿಟ್ಟಿದ್ಯಾ? ವಾ ನೀನು ಮಾಡು ಬಾಯ್ ಬಾಯ್.